ಮಗಳೇ, ಹಿಂಗ್ ಸಪ್ಪು ಕುಂತ್ಕೊಂಡ್ರೆ ಆಯ್ತದ? ನಿನ್ ಗಂಡ ಸಿಂಗಾಪುರ್ಗೆ ಹೋಗಿತ್ತನ್ ಸುಮ್ಕಿರು ಗೊತ್ತಾನೆ. ಏನೋ ಅರ್ಜೆಂಟ್ ಕ್ಯಾಮೆಗಿಮೆ ಇರ್ತದೆ. ನಾನು ಸಡನ್ ಆಗಿ ಕೇಳಿ ತಪ್ಪಾಯ್ತು ಬಿಡು ನಂದು. ನನ್ಗೆ ಹಿಂಗೆ ಆಯ್ತದೆ ಅಂತ ನನಗೇನು ಗೊತ್ತಿತ್ತು? ಹಿಂಗೆಲ್ಲ ಗೊತ್ತಿದ್ರೆ ನಾನು ಕೇಳ್ತಾನೆ ಇರಲಿಲ್ಲ. ನಂದೇ ತಪ್ಪಾಯ್ತು ಬಿಡು. ಇವಾಗ ಯಾಕೆ ಸುಮ್ಕೆ ನೀನು ಮಾತಾಡ್ತೀಯ? ನೀನು ಸಪ್ಪಗಿರೋದು ನನ್ನ ಕೈ ನೋಡೋಕ್ಕಾಯ್ತಿಲ್ಲ. ನೀನು ಹಿಂಗೆಲ್ಲ ಸಪ್ಪು ಕುಂತ್ಕೊಬೇಡ, ಎದ್ದೊಳ ಮ್ಯಾಕೆ. ಎದ್ದೊಳು ಅಂತ ಹೇಳಿದ್ನಲ್ಲ. ಊರಾಗಿರೋಲ್ಲ ಈಚೆ ಕಡೆಗೆ ಹೋದ್ರೆ ನಿನ್ ಗಂಡ ಓಡೋದ್ನಂತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾವ್ರಿ. ನಂಗೆ ಅದೆಲ್ಲ ಬೇಕಿಲ್ಲ ಕಣಮ್ಮ. ಇಂಥ ಮುರ್ವದಿ ನನಗೆ ಬೇಕಿತ್ತಾ? ನನ್ನ ಮಾನ ಮುರ್ವದಿ ಎಲ್ಲ ಹೊಂಟೋಯ್ತು ಕಣಮ್ಮ. ನಂಗೆ ಇವಾಗ ಏನೂ ಬೇಕಿಲ್ಲ. ನಾನಂತೂ ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಹೋಗ್ಬಾರ್ದು ಅಂತ ಪರಿಸ್ಥಿತಿ ತಂದ್ಬಿಟ್ಟ ನನ್ನ ಗಂಡ. ಓಡೋದು ಆ ಪಾರ್ಟಿ ಸ್ಪೀಡಾಗಿ ಯಾಕೆ ಓಡೋಗ್ಬೇಕಿತ್ತು? ಎಲ್ಲಿ ಓಡೋದನ್ನ ರಾತ್ರಿಗೆ ಮನೆಗೆ ಬರ್ತಾನೆ ಅಂದ್ಕೊಂಡ್ರೆ ಬರ್ಲೂ ಇಲ್ಲ, ಏನೂ ಇಲ್ಲ. ಈಗ ಹೆಂಗೆ ಹುಡ್ಕೋದು? ಊರೆಲ್ಲ ಹುಡುಕಿ ದೇಶ ಎಲ್ಲ ಹುಡುಕ್ಬೇಕು ಇವಾಗ ಹೋಗ್ಬಿಟ್ಟು ನಾವು. ಎಲ್ಲಿ ಸಿಗ್ತಾನೋ ಏನೋ. ಇವಾಗ ಏನು ಮಾಡೋಣ ಅಂತೀಯ? ನೀನು ಏನು ಹೇಳಿದ್ರು ಅದನ್ನ ಮಾಡ್ತೀನಿ ಹೇಳು. ಈಗ ಏನು ಮಾಡೋಣ ಹೇಳು? ನಂಗೆ ಯಾಕೋ ಡೌಟ್ ಹೊಡಿತೈತೆ ಕಣಮ್ಮ. ಅಂದರೆ ಡೌಟ್ ಹೊಡಿತೈತೆ ಅಂತಂದರೆ ಇವನು ಅದೇ ಅತ್ತಿಗೆ ಅವರ ಸಂಬಂಧಿಕರೇ ಇರ್ಬೋದು ಅಂತ ನನಗೇನೋ ಅನ್ನಿಸ್ತೈತೆ. ಸುಮ್ಮನೆ ಹೇಳ್ತಿದ್ದೀನಿ ಅಷ್ಟೇನಿಯ. ಇನ್ನೂ ಗೆಸ್ ಮಾಡ್ತಾ ಇವ್ನಿ ಅಷ್ಟೇನಿಯ. ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಅನ್ನಿಸ್ತೈತೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಒಂದ್ಕಿತ ಇವಳನ್ನ ಕೇಳೋದು ಬೇಡ. ಇವಳನ್ನ ಕೇಳಿದ್ರೆ ಮೊಳ್ಳಿ ಸುಳ್ಳೆ ಹೇಳ್ತಾಳೆ. ಅದಕ್ಕೆ ಹೋಗ್ಬಿಟ್ಟು ಈ ನಮ್ಮ ಅತ್ತಿಗೆ ಐತಲ್ಲ, ಅವ್ರ ಅಮ್ಮನ ಹತ್ರ ಒಂದು ಕಿತ್ತಂಗೆ ವಿಚಾರಿಸ್ಕೊಂಬಿಟ್ಟು ಬಂದರೆ ಹೆಂಗಿರ್ತದೆ ಹೇಳು? ಫೋಟೋ ತೋರಿಸ್ಬಿಟ್ಟು. ನಿನಗೆ ಯಾಕಮ್ಮಿ ಬಂತು ಇಂಥ ಡೌಟು? ಪಾರಿನ ಹುಡುಗನ ನೀನು ಡೌಟ್ ಪಡ್ತಾ ಇದೆಯಾ? ಅಂಥ ಹುಡುಗ ನಿಂಗೆಲ್ಲನ ಸಿಗ್ತಾನ? ಮತ್ತೆ ಹೇಳು. ಆ ಪಾರಿನ ಹುಡುಗನಿಗೆಲ್ಲ ನೀನು ಡೌಟ್ ಪಡೋ ಅವಶ್ಯಕತೆ ಏನೈತಿ ಅಂತ ಹೇಳ್ಬಿಟ್ಟು. ನೀನು ಸುಮ್ಕಿರು. ನೀನು ಹಂಗೆಲ್ಲ ಡೌಟ್ ಎಲ್ಲ ಪಡಕ್ಕೆ ನೀನು ಹೋಗ್ಬೇಡ. ಸುಮ್ಕೆ ನೀನು ಭಾಳ ಒಳ್ಳೇನು ನಿನ್ನ ಗಂಡ. ಇಷ್ಟು ದಿನ ಅನ್ಕೊಂಡಿದ್ದೆ ಎಲ್ಲ ಬಡ್ಡಿ ದುಡ್ಡೆಲ್ಲ ವಸೂಲಿ ಮಾಡ್ಕೊಂಡು ಯಾಕೆ ವಸೂಲಿ ಮಾಡ್ಕೊಂಡಿದ್ದೀನಿ ಅಂತಲೂ ಹೇಳ್ದಿದ್ದಂಗೆ ಓಡಾಗಿದ್ದಕ್ಕೆ ತಾಲ್ ಕೆಟ್ಟೋಗ್ಬಿಟ್ಟೈತಿ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಹೇಳ್ಬಿಟ್ಟು ಒಂದು ಹೆಜ್ಜೆ ಹೋಗ್ಬಿಟ್ಟು ಬಂದು ಕೇಳ್ಕೊಂಬಿಟ್ಟು ಬಂದ್ರೆ ಬೇಡ ಅಂತದ? ಈಗ ನೋಡು, ಊರಾಗ ತಲೆ ಎತ್ಕೊಂಡು ಓಡಾಡಕ್ಕೆ ಮುರ್ಬೋದಿಲ್ಲ ನನಗಂತೂ. ಅಂದರೆ ತಲೆ ಎತ್ಕೊಂಡು ತಿರ್ಗಾಕಾಯ್ತೈತೆ ನನಗೆ. ಎಲ್ಲರೂ ನಿನ್ನ ಗಂಡು ಓಡೋಗೋನಂತೆ ಅಂತ ಪಿರಾಣ ತೆಗಿತಾವ್ರೆ. ಈಗ ಸುಮ್ಕೆ ನೋಡಿ ಹೋಗ್ಬಿಟ್ಟು ಹೇಳ್ಬೇಡ ಇವಳಿಗೆ. ಹೇಳ್ದಿದ್ದಂಗೆ ನೀವು ನೋಡಿ ಹೋಗೋಣ. ನೋಡಿ ನೀನು ಹೇಳ್ತಿದ್ಯಾ ಅಂತಂದ್ಮೇಲೆ ತಗೊಂಡು ಹೆಜ್ಜೆ ಹೋಗ್ಬಿಟ್ಟು ಬರೋಣ. ಅದು ಎಲ್ಲಿತ್ತಳೋ ಏನೋ, ಒಂದಿನಕ್ಕೂ ನಾವು ಹೋಗಿಲ್ಲ ಮಾಡಿಲ್ಲ. ಹೆಂಗೋ ಸರಿ ಬಾ ಹೋಗಿ. ನಿನ್ಗೋಸ್ಕರ ನಾನು ಕೇಳ್ಕೊಂಬಿಟ್ಟು ಬರೋನಿ ಬಾ. ನಮ್ಮ ಅಪ್ಪಂಗೆ ಬುದ್ಧಿ ಇಲ್ಲ. ಆಸ್ತಿ ಎಲ್ಲ ಹುಟ್ಟ ಮಕ್ಳ ಹೆಸ್ರಿಗೆ ಬರೀತು. ಇಲ್ಲ ನನ್ನ ಹೆಸ್ರಿಗೆ ಬರೆದ್ಬಿಟ್ಟಿದ್ರೆ ನಾನು ಯಾಕೆ ಆಯಪ್ಪನ ಹುಡ್ಕ ಅಂತ ಸಾಹಸ ಮಾಡ್ತಾ ಇದ್ದೆ? ನೀನೇ ಹೇಳು. ಅಯ್ಯೋ ಎಲ್ಲ ನಮಗಂತೂ ದೊಡ್ಡ ಕರ್ಮ ಬಿಡು. ಸರಿ ಬಾ ಹೋಗನಿ. ನನ್ನ ಹೆಂಡತಿ ನನ್ನ ಮಗಳು ಇಬ್ಳುನು ಈ ತರ ಆಟ ಆಡೋದು, ಒಳದು ಗೋಳಾಡೋದು ನೋಡ್ತಾ ಇದ್ರೆ ಒಳಗೆ ಏನೋ ಒಂಥರ ಖುಷಿ ಆಯ್ತೈತಿ. ಖುಷಿಯಾಗಿದೆ ಯಾಕೋ ಇವರಿಂದಲೇ. ನಾನೇನು ಒಸಿ ಅಯ್ಯೋ ಅನಿಸ್ಬಿಟ್ರ ನೀವು? ಆ ಆಸ್ತಿ ನನ್ನ ಹೆಸರನ್ನಾಗಿ ಇದ್ಕೊಂಡಿನಿ ಈ ಪಾರ್ಟಿ. ಅಯ್ಯೋ ಅಂತ ಅನ್ಸಿದಿರ. ಇನ್ನು ಆಸ್ತಿನೇ ಇರ್ಲಿಲ್ಲ ಅಂದ್ರೆ ಇನ್ನು ಎಷ್ಟು ಅಯ್ಯೋ ಅನಿಸ್ತಿರ್ಬೇಡ ನೀವು ಇಬ್ರು. ದೇವ್ರು ನಿಮ್ಮಿಬ್ರಿಗೂ ಸರಿಯಾಗಿ ಮಾಡೋ ನೀವು ಬಿಡ್ರಿ. ಅನ್ಬೋಸ್ಕೊಂಡು ಸಾಯ್ರಿ. ನಿನಗೆ ಬುದ್ಧಿ ಬರ್ಲಿ ಅಂತ ನೀನಿಯ ಅವನ ಮದ್ವೆ ಮಾಡ್ಕೊಳಕ್ ನಿಂಗೆಲ್ಲ ಬಿಟ್ಟಿದ್ದು. ಬುದ್ಧಿ ಕಲ್ತ್ಕ. ಇಲ್ಲ ಅಂತಂದ್ರೆ ಕೋಟ್ಯಾಧೀಶ್ವರನ್ ಕೊಟ್ಬಿಟ್ಟಿದ್ರೆ ಇನ್ನು ಅಮ್ಮ ಮಗಳು ನೀನು ಹಿಡಿಯಕ್ಕಾಯ್ತಾಯ್ತಾ? ಹಿಡಿಯಕ್ಕಂತೂ ಆಯ್ತಾ ಇರ್ಲಿಲ್ಲ. ಹಾಳಾಗಿ ಹೋಗ್ಲಿ ಬಿಡು, ಏನಾರ ಮಾಡ್ಕೊಂಡು ಸಾಯ್ಲಿ. ನನಗೆ ಯಾಕೀಗ? ನನಗಂತೂ ನೆಮ್ಮದಿ ಆಯ್ತು. ಊರ್ ಜನಗಳಿಗೆ ಅರ್ಧ ನೆಮ್ಮದಿ ಸಿಕ್ಕೈತಿ. ಇನ್ನು ಇವ್ರು ಎಣಿಕಂಡ್ಲಿ ಹೆಂಗೋ ಬಂಗಾರದಂಗೆ ಶ್ವಾಸ ಸಿಕ್ಕೋಳಿ. ಅಥವಾ ಹೆಂಗೋ ಮನೆಗೆ ನೆಮ್ಮದಿಗಿರೋಣ. ಮಾವಯ್ಯ ಊಟಕ್ಕೆ ಬನ್ನಿ. ಆಯ್ತು ನನ್ನ ಸೊಸೆ ಅಂದ್ರೆ ಬಂದೆ ಕಣವ. ನಾನು ಹೋಗಿ ಬಟ್ಟೆ ಹಾಕೊಂಡ್ಬಿಟ್ಟು ಬರ್ತೀನಿ ಕಣಕೋ. ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗೋಯ್ತದೆ. ಓ ಸರಿ ಆಯ್ತು. ಹೋಗು ಅಕ್ಕ ಹೋಗು. ಅಮ್ಮ ದಾರಿನಾಗೆ ಸಿಕ್ಕುದಿಲ್ಲ ಮೈ ಮನೆಯಾಳಿ. ಕೇಳು ಇರು ಕೇಳ್ತೀನಿ. ಪದ್ದು. ಅಯ್ಯೋ ಬೀಗ್ರೆ, ಅಯ್ಯೋ ಬರ್ರಿ ಇವಾಗ ಬರ್ತಾ ಇದ್ದೀರಾ? ಮಂತಕ್ಕೆ ಹೋಗಿದ್ರಾ? ಅಯ್ಯೋ ನಾನು ಈಗ ಮಂತಗಿಂದ ನೀವು ಬಂದೆ. ಬಟ್ಟೆ ಒಗಿಬೇಕಿತ್ತು ಅಂತ ಹೇಳ್ಬಿಟ್ಟು ಈಗಳಿ ಕೆರೆ ತಗೋಬಿಟ್ಟು ಬಟ್ಟೆ ಹಾಕೋಬಿಟ್ಟು ಬರಣಿ ಅಂತ ಹೋಯ್ತಾ ಇದ್ದೆ. ಬನ್ನಿ ಮನ್ಗೆ. ನನಗೆ ಟೈಮ್ ಇಲ್ಲ ಇವಾಗ. ನಾನು ಶಾನೆ ಬ್ಯುಸಿಯಾಗಿವ್ನಿ. ನನಗೇನೋ ಕೇಳಬೇಕು ಅಂತ ನೀನು ಬಂದಿದ್ದು ನೋಡು. ನನಗೆ ಒಂದು ನಿಜ ಗೊತ್ತಾಗಬೇಕು. ಮಗಳೇ ತೋರ್ಸೆ ನೋಡಿ. ಈ ಫೋಟೋದಾಗಿರೋರು ನಿಮ್ಮ ಸಂಬಂಧಿಕರೇ ಅಲ್ವಾ? ಓ ನನ್ನ ಆದ್ಮಿ ಮಗ ನೀನಿಯ. ನೀನು ಜಾಸ್ತಿ ಕೇಳ್ಬೇಡ, ಸುಮ್ಕಿರು. ಅದೇ ಇವ್ರ ಮನೆ ಎಲ್ಲಿ ಬರ್ತದೆ ಅಂತ ಹೊಸಿ ಬೇಕಿತ್ತು ನಮಗೂನುವೆ ಅಡ್ರೆಸ್ಸು. ಅದಕ್ಕೆ ನೀ ಕೇಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಯಾವ ಊರು, ಯಾವ ಮನೆ, ಯಾವ ಅಡ್ರೆಸ್ಸು ಅಂತ ಹೇಳಿದ್ರೆ ನಮ್ಮೂರ್ ಪಕ್ಕದೂರ ಇಲ್ಲಿಂದ ಒಂದು ಮೈಲಿ ದೂರ ಐತೆ ಅಷ್ಟೇ. ನಡ್ಕೊಂಡು ಹೋದ್ರೆ ಹಂಗೆ ನೀನಿಯ ಸಿಗ್ತದೆ. ಅಲ್ಲಿ ಅಲ್ಲಿ ಆದನ ಕೇಳಿ ಹೇಳ್ತಾರೆ. ಪಾರ್ವತಕಯ್ಯ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಹಂಗೆ ಹೇಳ್ತಾರೆ. ಏನ್ ತೊಂದ್ರೆ ಇಲ್ಲ. ಪಾರ್ವತಕಯ್ಯನ ಮನೆ ಯಾವುದು ಅಂತ ಕೇಳಿ ಹಳ್ಳಿ ಅಲ್ವೇ, ಚಿಕ್ಕ ಹಳ್ಳಿ. ಯಾರು ಬೇಕಾದ್ರೂ ಹೇಳ್ತಾರೆ. ಯಾಕೆ ಬಿಗ್ರೆ? ಯಾಕಿಲ್ಲ, ಸುಮ್ಮನೆ. ಸರಿ ಬಾಮ ಹೋಗೋಣ. ಮೊದಲನೇ ಕಿತ್ತ ಮನೆಗೆ ಬಂದಿದ್ದೀರಾ. ಮನೆಗೆ ಬರ್ದಿದ್ದಂಗೆ ಹೋದ್ರೆ ಮುರ್ವದಿ ಇರ್ತದ. ನಡೀರಿ ಮನೆಗೆ ಸುಮ್ಕಿನಿಯ ಒಬ್ಬಟ್ಟಿಗೆ ಬಟ್ಟೆ ಮಾಡಿಲ್ಲ. ಕೋಳಿ ಗಿಳಿ ಕೊಯ್ತೀನಿ ನಡೀರಿ. ನಿಮ್ಮ ಮನೆಗೆ ನಾನು ಬರಕ್ಕೆ ಬರಬೇಕು, ನಮ್ಮ ಮನೆ ನೀವು ಬರಬೇಕು. ಈ ಒಂದು ಹೆಣ್ಣು ಕೊಟ್ಟು ತಕೊಂಡ್ಮೇಲೆ ಎಲ್ಲ ಇದಾಗೆ ಆಗ್ಬೇಕಲ್ವೇ? ನೀವೊಂದು ಕೋಪ ಮಾಡ್ಕೊಂಡು ನಮ್ಮ ಮನೆಗೆ ಬಂದೇ ಇಲ್ಲ. ನಡೀರಿ ಒಂದೇ ಒಂದು ಕಿತ್ತ ನಮ್ಮ ಮನೆಗೆ ಬನ್ನಿ. ಹೋಗೋಣ ನಡೀರಿ.
ಆ ಏನು ಬೇಕಿಲ್ಲ ನಮ್ಗೆ ಆಟೋ ಅಂತ ಏಮಿಲ್ಲ ನಿಮ್ಮ ಮನೆಗೆ ಬಂದ್ಬಿಟ್ಟು ಎಲ್ಲನೂ ಮಾತಾಡ್ಕೊಂಡು ಕುಂತ್ಕೊಳ್ಳೋವಷ್ಟು ನಾನು ನನ್ನ ಮಗಳಿಗೆ ಬ್ಯಾರೆ ಕೆಲಸ ಶಾನೆ ಐತೆ ಬಡ್ಡಿ ವಸೂಲಿ ಮಾಡೋದು ಅದು ಇದು ಅಂತ ಏನು ಓಸಿ ಕೆಲಸ ಐತೆ ಅನ್ಕೊಂಡ ಏನೋ ಏನೋ ಕೇಳ್ಬೇಕಿತ್ತು ಅದಕ್ಕೆ ನೀ ಬಂದ್ವಿ ಅಷ್ಟೇ ನೀ ಬಾ ಮಗಳೇ ಹೋಗಣ ಅಂದ್ರೆ ಹಂಗಿದ್ರೆ ನಡಿರಿ ಮನೆಗೆ ಸುಮ್ಕೇನಿಯ ಕಾಪಿ ಗಿಪಿನ ಕುಡ್ಕೊಂಡು ಹೋಗಿವ್ರಂತೆ ನನ್ನನ್ನೇ ಹುಡಿಕೊಂಡ್ಬಿಟ್ಟು ಬಂದಿದ್ದೀರಾ ಅಂತ ಅಂದ್ಮೇಲೆ ಮಂತಕ್ ಬರಿದಂಗ ಹೋದ್ರೆ ಸಂದಕ್ಕಿರ್ತದ ಬಟ್ಟೆ ಬೇಕಾರೆ ನಡಿರಿ ನಾಳೆ ಒಕ್ಕತ್ತಿನ ಬಟ್ಟೆಯ ಓ ಬರ್ರಿ ಏನಾರ ಹೊಸಿ ತಿನ್ಕೊಂಡ್ ಮಾಡ್ಕೊಂಡು ಹೋಗಿವ್ರಂತೆ ನಿಮ್ಮನ್ನ ಹಂಗೆ ಕಳಿಸ್ಬಿಟ್ರೆ ನನ್ನ ಮಗಳು ಸುಮ್ಕಿರ್ತಾಳ ನನ್ನ ಮಗಳು ಬೈಕೊಂಡು ಬೇಜಾರ್ ಮಾಡ್ಕೊಳಕಿಲ್ವಾ ಇದೇ ನಮ್ಮವ್ವ ನಮ್ಮ ಅತ್ತೆ ನನ್ನ ಆದ್ನಿ ಬಂದ್ರು ಏನೂ ಇಕ್ಕದಿದ್ದಂಗೆ ಕಳ್ಸೋಳೆ ಅಂತ ನನ್ನ ಮಗಳು ನನ್ನನ್ನು ಬೈದಾಡ್ತಾಳ ಕಣವ ಸುಮ್ಕೇನಿಯ ನೋಡಿರಿ ಹೋಗ್ಬಿಟ್ಟು ಅತ್ತಗೆ ಹೆಂಗನು ಎಲ್ಲನೂ ತಿನ್ಕೊಂಡು ಮಾಡ್ಕೊಂಡು ನಾನೇ ಬೇಕಾದ್ರೆ ನಮ್ಮ ಊರಿಗೆ ಅಲ್ಲಿ ಕರ್ಕೊಂಡೋಯ್ತೀನಿ ಬರ್ರಿ ಏನು ಬೇಡ ನಮಗೆ ಕ್ಯಾಮೆ ಐತೆ ಮಗಳೇ ಬಾರೆ ಹೋಗೋಣ ಅಮ್ಮ ಇವ್ರು ನೆಂಟ್ರೆ ಅಂತ ಹೇಳಿದ್ರೆ ಅಂದ್ರೆ ಮತ್ತೆ ನನ್ನ ಗಂಡ ಸಿಂಗಾಪುರ್ಗೆ ಹೋಗಿರಲ್ಲ ಅಂತೀಯಾ ಇದೆಲ್ಲ ನಾಟಕದ ಫ್ಯಾಮಿಲಿ ಮಗಳೇ ನಂಬಕ್ ಹೋಗ್ಬೇಡ ಇಲ್ಲ ಅಂತಂದ್ರೆ ಸುಮ್ಮನೆ ನಾಟಕ ಆಡ್ಕೊಂಡು ನಮ್ಮ ಹತ್ರ ಜೀವನ ಮಾಡ್ತಿರ್ತಾರೆ ಇವ್ರ ಬಗ್ಗೆ ನಿನ್ಗೆ ಯಾಕೆ ಸುಮ್ಕಿರು ಸರಿ ಕಣಮ್ಮ ನಿನ್ ಗಂಡ ರಿಚ್ಚಾಗಿ ಸಾವುಕಾರನೇ ಆಗಿರ್ತಾನೆ ಇವ್ರ ಮಗಳನ್ನೆಲ್ಲ ಕೊಡಕ್ಕೆ ನೋಡಿರ್ತಾರೆ ಆಗಿರಕ್ಕಿಲ್ಲ ಅದಕ್ಕೆ ನೀನು ನಾಟಕ ಮಾಡ್ಕೊಂಡು ಅವಳು ಮೊದಲು ನಿಲ್ಸಕ್ಕೆ ಅಂತ ಹೇಳ್ಬಿಟ್ಟು ಬೇಜಾನ್ ಪ್ರಯತ್ನ ಪಟ್ಟವಳು ಆಗಿಲ್ಲ ಇಲ್ಲ ಅಂದಿದ್ರೆ ಅವಳು ಯಾಕೆ ಮೊದಲು ನಿಲ್ಸಕ್ಕೆ ಪ್ರಯತ್ನ ಪಟ್ಟವಳು ಹೇಳು ನಡಿ ಸುಮ್ಕೆ ನೋಡು ಈ ಹೆಂಗೋ ಏನೋ ಆಸ್ತಿ ನಿಂಗೆ ಬರಬೇಕು ಅಂದರೆ ಒಂದು ಮಗ ಆಗಲೇಬೇಕು ಮಗ ಆಗಬೇಕು ಅಂದರೆ ನಿನ್ನ ಗಂಡ ಬೇಕೇ ಬೇಕು ನಡಿ ಸುಮ್ಕೇನಿಯ ಗಂಡನ ಜೊತೆ ಆರಾಮಾಗಿ ಇರುವಂತೆ ಇಲ್ಲ ಸಿಂಗಾಪುರಿಗೆ ಕಳ್ಸಿಕೊಟ್ಬಿಡ್ತೀನಿ ಬೇಕಾದ್ರೆ ಅವ್ನು ಕಾಸು ಹಾಕ್ಲಿಲ್ಲ ಅಂದರೆ ನಾನೇ ಕಾಸು ಹಾಕ್ಕೊಟ್ಬಿಟ್ಟು ನಿನ್ನ ಗಂಡನ ಇಬ್ಬರು ಸಿಂಗಾಪುರಿಗೆ ಕಳ್ಸೋ ಜವಾಬ್ದಾರಿ ನಂದು ನೀನು ಸುಮ್ಕೇನಿಯ ನೋಡಿ ಊರು ಜನದ ಮುಂದೆ ನಮ್ಮ ಮಾನ ಮರುವದಿ ಮಾತ್ರ ಹೋಗ್ಬಾರ್ದು ನಂದು ಅಷ್ಟೇ ಏನಿಯ ಬಡ್ಡಿ ನಾ ಬಂಗಾರಮ್ಮ ಅಂದರೆ ಅಷ್ಟೇ ಗೊತ್ತು ಮಾನ ಮರುವದಿ ಎಲ್ಲ ಐತಿ ಇನ್ನೂ ನನಗೆ ಅದೇ ಮಾನ ಮರುವದಿ ಉಳ್ಕೋಬೇಕು ಬಾ ಇದೆಂತ ಬೀಗ್ರು ಅಂದರೆ ನನ್ನ ಆದ್ನಿ ಮಗುನೇ ನೀ ಮದುವೆ ಮಾಡ್ಕೊಂಡವ್ರೆ ಅಂತ ಹೇಳ್ತಾ ಇದ್ದೆ ಕೇಳ್ಪಟ್ಟೆ ಅದಕ್ಕೆ ನಾನು ಹುಡಿಕೊಂಡು ಹೋಯ್ತವ್ರ ಮನೆ ನೋಡಿದಂಗೆ ಏನು ಕೊಟ್ಟಿದ್ರಾ ಏನು ಇವ್ರ ಕಥೆಯೇ ಅರ್ಥ ಆಯ್ತಿಲ್ವಲ್ಲ ನನಗೆ ಅಲ್ಲ ಏನಕ್ಕೆ ಬಂದಿದ್ರು ಏನಕ್ಕೆ ಕೊಯ್ದ್ರು ಇಲ್ಲಿಗೆ ಬಂದ್ಬಿಟ್ಟು ನಂತಾಗ ಮಾತಾಡ್ಕೊಂಡು ಯಾಕೆ ನೆಟ್ಟಿಗೆ ಹೋದ್ರು ಅಂತ ಹೇಳ್ಬಿಟ್ಟು ಗೊತ್ತಾಯ್ತಿಲ್ವೇ ಬಂಗಾರಮ್ಮನ ಕೊಬ್ಬು ಇಳಿಯಲ್ಲ ಈ ಜನ್ಮದಾಗೆ ನನ್ನ ಮಗಳು ಅಯ್ಯ ಹಂಗೆ ಹೇಳೋಗ್ತಾವಳೋ ಇವ್ರ ತಾಗ ಏನು ಕಥೆಯೋ ಗೊತ್ತಿಲ್ಲ ಏನೋ ಮೊಮ್ಮಗ ಇದ್ದ ಇಷ್ಟು ದಿನ ಅವನು ಕರ್ಕೊಂಡು ಹೋಗ್ಬಿಟ್ಲು ಏನೋ ದೊಡ್ಡದಾಗ ತೊಳ್ಳಾಕ್ತೀನಿ ಅಂತ ಹೇಳ್ಬಿಟ್ಟು ಅಯ್ಯೋ ಬಿಡು ಇರು ಅವಳಿಗೆ ಒಂದು ಫೋನ್ ಹಾಕ್ತೀನಿ ಹಲೋ ಪುಟ್ಟಿ ಸಂದಕ್ಯೂನಿ ನಿಮ್ಮ ಅತ್ತೆ ನಿನ್ನ ಆದ್ನಿ ಊರಾಗ ಬಂದಿದ್ರೆ ಯಾಕೋ ಗೊತ್ತಿಲ್ಲ ಬಂದ್ಬಿಟ್ಟು ನಿಮ್ಮ ಅತ್ತೆ ಮಗ ಅವಂದು ಫೋಟೋ ತೋರಿಸ್ಬಿಟ್ಟು ಇವ್ರು ಗೊತ್ತಾ ನಿಂಗೆ ಅಂದ್ರು ಗೊತ್ತು ಅಂದೆ ಮತ್ತೆ ಅಡ್ರೆಸ್ ಹೇಳಿ ಅಂದ್ರು ಹೇಳ್ದೆ ನೆಟ್ಟಿಗೆ ಹೋದ್ರು ಈಗ ಬಂದೋದ್ರು ಮನೆಗೆ ಬರ್ರಿ ಅಡುಗೆ ಮಾಡ್ತೀನಿ ತಿನ್ಕೊಂಡು ಹೋಗಿ ಅಂತ ಎಷ್ಟೆಲ್ಲ ಹೇಳ್ದೆ ಕೇಳಿಸ್ಕೊಂಡ್ಲ ಇಲ್ಲ ಕಣವ ಕೇಳಿಸ್ಕೊಳ್ಳಿಲ್ಲ ಮಂತಕ್ಕೂ ಬರಲಿಲ್ಲ ನಾನು ಬಟ್ಟೆ ಹಾಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೆ ಇಲ್ಲೇ ಮಾತಾಡ್ಬಿಟ್ಟು ಹಂಗೆ ನೀನು ಹೊಂಟೋಗ್ಬಿಟ್ಲು ಕರೆದ್ರು ಬರಲಿಲ್ಲ ನಾನು ಯಾಕೆ ಬಲ್ವಂತ ಮಾಡೋದು ನಮ್ಮನ್ನ ಕಂಡ್ರೆ ಮೊದಲೇ ಆಗಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ ಹೌದೇ ಏನಾರ ಮಾಡ್ಕೊಂಡ್ಲಿ ಬಿಡವ ನನ್ಗೆ ಯಾಕೆ ಮಾಡೋದು ತಪ್ಪು ಬಿಡು ಚೆನ್ನಾಗವನ ವಿಹಾನು ಕೇಳ್ದೆ ಅಂತೇಳು ವಿಡಿಯೋ ಕಾಲ್ ಮಾಡಿ ರಾತ್ರಿಕ್ಕೆ ಸರಿ ಆಯ್ತು ಮಾಡತ್ತೀನಿ ಅಯ್ಯೋ ಬಟ್ಟೆ ಶಾನೆ ಅವಿ ಹೋಗ್ಬಿಟ್ಟು ಹಾಕಬಿಟ್ಟು ಬರ್ಬೇಕು ನಾನು ಸರಿ